ನಾಟಿ ಸ್ಟೈಲ್ ಬೆಂಡೆಕಾಯಿ ಹುಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಪಲಾಗಿ ಬೆಂಡೆಕಾಯಿ ಸಾಂಬಾರನ್ನ ಯಾವ ಥರ, ಬೆಂಡೆಕಾಯಿ ಹುಳಿ ಅಥವಾ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ರೌಂಡ್ ಶೇಪಲ್ಲಿ ಬೆಂಡೆಕಾಯಿನ ಸಣ್ಣಕ್ಕೆ ತೊಳೆದ್ಬಿಟ್ಟು ಹಚ್ಕೊಂಬಿಟ್ಟು ನೋಡಿ, ಇಲ್ಲಿ ಬಾಣಲೆಯಲ್ಲಿ ಹಾಕಿ ಹುರ್ಕೋಬೇಕು. ಅದೆಷ್ಟು ನೀಟಾಗಿ ಹುರ್ಕೋಬೇಕು ಅಂದರೆ ಲೋಳೆ ಥರ ಇರೋದೆಲ್ಲ ಹೋಗಬೇಕು, ಆ ಥರ ಹುರ್ಕೋಬೇಕು. ನೋಡಿ ಇಲ್ಲಿ ಯಾವ ಥರ ಹುರ್ಕೊಳ್ತಾ ಇದ್ದೀನಿ ಅಂತ, ಗ್ಯಾಪ್ ಬಿಡಬೇಡಿ, ಮತ್ತು ಸೀದು ಹೋಗಿಬಿಡುತ್ತೆ ನೋಡಿ ಇಲ್ಲಿ. ಹಾಗಾಗಿ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ. ಅದು ಈ ಶೇಪ್ಗೆ ಬಂದುಬಿಟ್ಟಿದೆ. ಅಷ್ಟು ತುಂಬ ಬೆಂಡೆಕಾಯಿ ಇರೋದು ಇಷ್ಟೇ ಸ್ವಲ್ಪ ಆಗಿಬಿಟ್ಟಿದೆ. ಈಗ ಚೆನ್ನಾಗಿ ಎಲ್ಲ ಹುರ್ಕೊಂಡಿದ್ದೀನಿ ಅಂತ ನೋಡಿ. ಇಲ್ಲಿ ಎಲ್ಲ ನೀಟಾಗಿ ಲೋಳೆ ಥರದ್ದೆಲ್ಲ ಹೋಗಿದೆ. ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಜೋಡಿಸ್ಕೊಳ್ಳೋದು. ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ನೀಟಾಗಿ ಉದ್ದಕ್ಕೆ ಸೀಳಿ ಹೆಚ್ಚಿಟ್ಕೋಬೇಕು ನೋಡಿ. ಇಲ್ಲಿ ಬೆಂಡೆಕಾಯಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹಚ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೋಬೋದು. ಬಟ್ ಇಲ್ಲಿ ನಾನು ಹಾಕ್ಕೊಳ್ತಾ ಇರೋದು ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದಿಲ್ಲ. ಸ್ವಲ್ಪ ಹುಣಸೆಹಣ್ಣು, ಯಾಕಂದರೆ ಟೊಮೊಟೊ ಅಷ್ಟು ಹುಳಿ ಇರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು ಲೈಟಾಗಿ. ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ನೋಡಿ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ಳೋಣ. ಈಗ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು, ಕಡಾಯಿ ಎಲ್ಲಾದರೂ ಮಾಡಿ, ಪಾತ್ರೆ ಎಲ್ಲಾದರೂ ಮಾಡಿ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ನೋಡಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ತಾ ಐತೆ. ಎಣ್ಣೆ ಕಾದ ತಕ್ಷಣ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಟೊಮೊಟೊ, ನಾನು 3 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. 2 ಹಣ್ಣು ಮತ್ತು 1 ದೋಬೆ ಥರದ್ದು ನೋಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ಯಾವ ಥರ ಫ್ರೈ ಆಗ್ತಾಯಿದೆ ಅಂತ. ತುಂಬ ಚೆನ್ನಾಗಿ ಇರುತ್ತೆ ಸಾಂಬಾರು ಸಮೇತನೂ. ಬೆಂಡೆಕಾಯಿ ಇಷ್ಟಪಟ್ಟು ತಿಂದೇ ಇದ್ದವ್ರು ಸಮೇತ ಇಷ್ಟಪಟ್ಟು ಬೆಂಡೆಕಾಯಿ ಸಾಂಬಾರು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಕರಿಬೇವು, ಒಗ್ಗರಣೆ ಕರಿಬೇವು ಇದ್ರೇ ಚೆಂದ ಸ್ಮೆಲ್ಲಿಗೆ, ಅಥವಾ ಕರಿಬೇವು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ. ಈಗ ಎಲ್ಲ ನೀಟಾಗಿ ಫ್ರೈ ಆಗ್ತಾಯಿದೆ. ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಕಲಿಸ್ಕೊಂಡು ಇದು ಬೆಳ್ಳುಳ್ಳಿ ಟೊಮೊಟೊದ್ರಲ್ಲಿ ಹಾಕ್ಕೊಳ್ಳೋಣ ನೋಡಿ. ಇಲ್ಲಿ ಎಲ್ಲ ನೀಟಾಗಿ ಕಲಿಸ್ಕೊಂಡು ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ನೀರು ಎಷ್ಟು ಬೇಕೋ ನಮಗೆ ಅಷ್ಟು. ಸ್ವಲ್ಪ ಗಟ್ಟಿಗಿದ್ರೇ ಸಾಂಬಾರು ಚೆನ್ನಾಗಿರೋದು. ಜಾಸ್ತಿ ತೆಳ್ಳಗಿದ್ರೆ ಅಷ್ಟೊಂದು ಟೇಸ್ಟು ಇರಲ್ಲ, ರುಚಿನೂ ಇರಲ್ಲ ಅಂತಲೇ ಹೇಳ್ಬೋದು ನೋಡಿ. ಇಲ್ಲಿ ನೀಟಾಗೆಲ್ಲ ಸಾಂಬಾರನ್ನೆಲ್ಲ ನೀಟಾಗಿ ತಿರುಗಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು 1 ತುಂಡು ಬೆಲ್ಲ, ಹೌದೋ ಅಲ್ಲ ಅನ್ನೋ ಥರ ಬೆಲ್ಲ ಹಾಕ್ಕೋಬೇಕು. ಟೇಸ್ಟು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳೇಬೇಕು ಬೆಂಡೆಕಾಯಿ ಸಾಂಬಾರಿಗೆ ಮಾತ್ರ. ಇದನ್ನು ನಮ್ಮ ತವ್ರ ಮನೆ ಕಡೆ ಎಲ್ಲ ಬೆಂಡೆಕಾಯಿ ಸಾಂಬಾರು ಅಂತಾರೆ. ಬಟ್ ಇಲ್ಲಿ ಗಂಡನ ಮನೆ ಕಡೆ ಎಲ್ಲ ಬೆಂಡೆಕಾಯಿ ಹುಳಿ ಅಂತ ಅಂತಾರೆ. ಬಟ್ ನಾನು 2 ಹೆಸರನ್ನು ಹೇಳಿಬಿಟ್ಟಿದ್ದೀನಿ. ನಿಮ್ಮ ಸೈಡ್ ಯಾವ ಥರ ಹೇಳ್ತಾರೋ ಆ ಥರನೇ ಹೇಳಿ. ನನಗೂ ನಿಮ್ಮ ಯಾವ ಊರು, ಯಾವ ಥರ ನಿಮ್ಮೂರಲ್ಲೆಲ್ಲ ಯಾವ ಥರ ಕರೀತಾರೆ ಈ ಸಾಂಬಾರಿಗೆ ಅಂತಲೂ ಕಮೆಂಟ್ ಮಾಡಿ ನೋಡಿ. ಈ ಥರ ಎಲ್ಲ ಕುದ್ಮೇಲೆ ಸಾಂಬಾರು ರೆಡಿ ಆಗಿರುತ್ತೆ. ಮುದ್ದೆ ಅನ್ನ ಜೊತೆ ಸವಿಯಲು ತುಂಬ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.